ಈ ಒಂದು ಸನ್ಮಾನ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಎಂ ಆರ್ ರವಿ ಅವರನ್ನ ಗೌರವಪೂರ್ವಕ ಅವರನ್ನ ಗೌರವಿಸಲಾಗ್ತಾ ಇದೆ. ಸುಸಜ್ಜಿತವಾಗಿ, ಕ್ರಮಬದ್ಧವಾಗಿ, ಸುಂದರವಾಗಿ, ಇಷ್ಟು ಚೆನ್ನಾಗಿ ಈ ಒಂದು ಕೋಲಾರ ಚಿನ್ನದ ನಾಡಿನಲ್ಲಿ ಒಂದು ಜನಪರ ಉತ್ಸವ ಯಶಸ್ವಿಯಾಗಿ ಕಾರಣಕರ್ತರು ನಮ್ಮ ಕೋಲಾರ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳು. ತಮ್ಮೆಲ್ಲರೊಂದು ಪ್ರೀತಿಯ ಚಪ್ಪಳದಿಂದ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ ಸರ್. ಬರಲಿ ಜೋರಾಗಿ ಆತ್ಮೀಯ ಸ್ನೇಹಿತರೇ, ಕಲಾಭಿಮಾನಿಗಳೇ, ಕಲಾ ಪೋಷಕರೇ. ಮಾತಾಡಿದ್ರು ಆದ್ರೆ ಇವತ್ತು ನಾಡದೇವಿ ಪ್ರತಿಷ್ಠಾಪನೆ ಮಾಡಿ ಕರ್ನಾಟಕ ರಾಜ್ಯದೊಳಗ ಹೊಸ ಇತಿಹಾಸವನ್ನು ವಿಧಾನಸೌಧದ ಮುಂದೆ, ಅದು ಆಡಳಿತ ಸೌಧದ ಮುಂದೆ ಮಾಡಿದಂತ ಕೀರ್ತಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಬರುವಂತ ಕೆಲಸ ಆಗ್ತಾ ಇದೆ ಅನ್ನೋ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಈ ಉತ್ಸವಗಳು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ನಮಗೆ ಮಿತ್ರ ಅಂದ್ರೆ ನನ್ನ ಅಣ್ಣ ತಮ್ಮನಕ್ಕಿಂತ ಹೆಚ್ಚಾಗಿ ನೋಡ್ರಿ, ಮನುಷ್ಯನು ಒಂದು ಹಂತ ದಾಟಿದ ಮೇಲೆ ಮರೆತು ಬಿಡ್ತಾನೆ. 2-3ನೇ ಸತಿ ಕಾರ್ಯಕ್ರಮದಾಗ ಹೇಳ್ತಾ ಇರೋದು, ನಾನು ಆತನಿಂದ MLC ಆತನಿಂದಲ್ಲ, ಆತನ ಪರಿಶ್ರಮ, ಆತನ ಛಲ ಮೊಟ್ಟ ಮೊದಲಿಗೆ ವಿಧಾನ ಪರಿಷತ್ತಿಗೆ ಬಂದು ಇವತ್ತು ನೋಡ್ರಿ ಯಾವ ಸ್ಥಾನ ಬಂದಾಗ. ನಮ್ಮ ನಿಜವಾಗ್ಲೂ ನಾನು ಬಹಳ ಖುಷಿ ಪಡ್ತೀನಿ ಸುರೇಶ್ ಅಣ್ಣನ ಬಗ್ಗೆ. ಯಾಕಂದ್ರೆ ಯಾರು ಪಾರಾಗಿರ್ತಾರ, ಎಲ್ಲಾ ಕೆಲಸ ಮುಗಿದ ಮೇಲೆ ಹಿಂದಿನವ್ರನ್ನ ಮರೆತು ಬಿಡ್ತಾರ. ಆದ್ರೆ ಅದು ಮರೆಯಂತ ಕೆಲಸ ಆಗಲ್ಲ, ಅದು ಸಾರ್ವಜನಿಕವಾಗಿ ಹೇಳಂತದ್ದು ಐತಿಲ್ಲ, ನಿಜವಾಗ್ಲೂ ನನಗೆ ಬಹಳ ಪ್ರೀತಿ ಕೊಡುವಂಥದ್ದು. ಅದಕ್ಕೆ ಸನ್ಮಾನ್ಯ ಸುರೇಶ್ ಅಣ್ಣನ ನಾನು ಯಾವಾಗಲೂ ಎಲ್ಲ ದೇವ್ರೆಲ್ಲ ಕೊಟ್ಟಿದ್ದಾನ. ಏನು MLA ಆಗಿ ಮುಂಚಿತ, ಮಂತ್ರಿ ಆಗಿ ಮುಂಚಿತ ಆತ ಚೆನ್ನಾಗಿದ್ದ. ಅವರ ತಂದೆ ಫ್ಯಾಮಿಲಿದ ನನಗೆ ಬಹಳ ಹಳೆ ಗೆಳೆತನ, 15-20 ವರ್ಷದ ಗೆಳೆತನ ನನಗೆ. ಎಲ್ಲ ಕೊಟ್ಟರು ಆದ್ರೆ ಗೆಳೆತನವನ್ನ, ಪ್ರೀತಿಯನ್ನ, ಅದಕ್ಕೆ ನಮ್ಮ ಕೊತ್ತೂರು ಮಂಜನ್ ಹೇಳಕತ್ತಿದ್ದ, ನಾವು ಒಳ್ಳೆ ಉಸ್ತುವಾರಿ ಮಂತ್ರಿ ಅಣ್ಣ, ನಿಜವಾಗ್ಲೂ ನಮಗೆ ಟೆನ್ಷನ್ ಇಲ್ಲ ಅಂತಂದು. ನಿಜವಾಗ್ಲೂ ಇಂಥ ಒಂದು ಒಳ್ಳೆ ಉಸ್ತುವಾರಿ ಸಚಿವರು ನೀವು ಪಡೆದಿದ್ದೀರಿ, ನನಗೂ ಬಹಳ ಸಂತೋಷ. ನನಗೂ ಹೊಗಳಿದ್ದಕ್ಕೆ ನಾನು ಬಹಳ ಖುಷಿ ಪಟ್ಟೆ. ನಾನು ಸುರೇಶ್ ಅಣ್ಣನ ಹೊಗಳಿದ್ದಕ್ಕೆ ನಿಜವಾಗ್ಲೂ ಬಹಳ ಖುಷಿ ಅನಿಸ್ತು. ನಿನ್ನೆ 2-3 ಕಾರ್ಯಕ್ರಮ ನಮಗೆ ಅದನ್ನ ಮುಗಿಸೋದು ನನಗನ್ಸ್ಮಟ್ಟಿಗೆ ಇಲ್ಲೇ ನಮ್ಮ ಕಾರ್ಯಕ್ರಮ ನಿರೂಪಣೆ ಮಾಡೋಂಥಳು ನಮ್ಮ ಭಾನುಮತಿ ನಿನ್ನೆ ಮುದೋಳದಾಗಿದ್ಲು. ಅದ ಹೆಂಗ್ ಇಲ್ಲಿಗೆ ಬಂದ್ಲು ಗೊತ್ತಿಲ್ಲ. ನಾನು ನಿನ್ನೆ ಮುದೋಳ ಕಾರ್ಯಕ್ರಮದ ನಾನು ಇದ್ದೆ. ಆ ಕಾರ್ಯಕ್ರಮ ಮುಗಿಸೋದು ಬೆಳಗಾವ ನಾನು ಆಲ್ಟ್ ಮಾಡಿ ಮುಂಜಾನೆ ಎದ್ದು ಬಂದೆ. ಆಯಮ್ಮ ರನ್ನ ಉತ್ಸವ ಕಾರ್ಯಕ್ರಮ ಇದ್ದು, ನಾನು ರನ್ನ ಉತ್ಸವದ ಕಾರ್ಯಕ್ರಮ. ಅಂದ್ರೆ ಇವತ್ತು ಬಿಡುವಿಲ್ಲದ ಕಾರ್ಯಕ್ರಮದ ಜೊತೆಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮಗೆಲ್ಲರಿಗೂ ಕೆಲಸ ಹಚ್ಚಿದ್ದಾರೆ. ಎಲ್ಲರಿಗೂ ಶ್ರಮಕ ಕೆಲಸ, ಅವರವ್ರ ಇಲಾಖೆ ಕೆಲಸವನ್ನು ಮಾಡಲಿಕ್ಕೆ ನಮ್ಗೆ ಶ್ರಮ ಮತ್ತು ದುಡ್ಡನ್ನ, ಅನುದಾನವನ್ನು ಕೊಡುವಂತ ಕೆಲಸ ಇವತ್ತಾಗ್ತಾ ಇದೆ. ಅದು ವಿಶೇಷವಾಗಿ SC ST ಜನಾಂಗ ಅಂತೂ ನಾವು ಎಂದೆಂದೂ ಸಿದ್ದರಾಮಯ್ಯ ಸಾಹೇಬರನ್ನು ಮರೆಯುವಂತ ಪ್ರಶ್ನೆ ಇಲ್ಲ. ಅವರು ಸಾಕಷ್ಟು ಯೋಜನೆಗಳನ್ನು ಕೊಡೋದ್ರ ಜೊತೆಗೆ ನಮಗೆ ಅನುದಾನವನ್ನು ಕೊಡುವಂತ ಕೆಲಸವನ್ನು ಮಾಡ್ತಿದ್ರೆ, ಇದು ಕೋಲಾರದಿಂದ ಜನಪರ ಉತ್ಸವ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ಇನ್ನೂ ಎಷ್ಟು ಹೆಚ್ಚು ಪರಿಣಾಮಕಾರಿಯಾಗಿ ಜನಪರ ಉತ್ಸವವನ್ನು ಮಾಡುವಂತ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಒಂದ್ಸಿ ನನ್ನ 2 ಮಾತನ್ನು. ಅದಕ್ಕೆ ನಮ್ಗೆ ತುಂಬಾ ಒಂಥರ ಪ್ರೀತಿ ಅವರ ಮೇಲೆ. ನಾನು ನಮ್ಮ ಸಂಸದರಿಗೆ ಧನ್ಯವಾದವನ್ನು ತಿಳಿಸ್ತೀನಿ. ಈ ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ನಡೀಬೇಕಂದ್ರೆ ನಮ್ಮ ಜಿಲ್ಲಾಧಿಕಾರಿಗಳು ತುಂಬಾ ಶ್ರಮ ಪಟ್ಟಿದ್ದಾರೆ. ಎಲ್ಲರನ್ನ ಜೊತೆಗೂಡಿ, ಎಲ್ಲರ ಹತ್ರ ಮಾತಾಡಿ, ಎಲ್ಲರನ್ನು ಎಲ್ಲೆಲ್ಲಿದ್ದಾರ ಕಲಾವಿದರನ್ನೆಲ್ಲ ಕರೆಸುವಂತ ಕೆಲಸ, ಅವ್ರ ಹತ್ರ ಮಾತಾಡಿ ಡಿಸ್ಕಷನ್ ಮಾಡಿ ಒಂದೊಂದು ದಿನಕ್ಕೆ ಒಬ್ಬೊಬ್ಬರ ಜವಾಬ್ದಾರಿಯನ್ನು ಹಾಕಿ ಒಳ್ಳೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಾನು ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಆಮೇಲೆ ನಮಗೆ ಗೊತ್ತಿದೆ, ನಾವೆಲ್ಲ 7 ಗಂಟೆ, 8 ಗಂಟೆ, 9 ಗಂಟೆ, 10 ಗಂಟೆ ಮನೆಗೆ ಸೇರ್ಕೊಂಡ್ಬಿಡ್ತೀವಿ. ನಮ್ಮ SP ಸಾಹೇಬ್ರು ಡಿಪಾರ್ಟ್ಮೆಂಟ್ ಹೆಂಗಿದೆ, 24 hours, ಯಾವಾಗ ಅವ್ರು ನಿದ್ದೆ ಇಲ್ಲ, ಏನೂ ಇಲ್ಲ, ಪೊಲೀಸ್ ಡ್ಯೂಟಿಯಿಂದ ಅಷ್ಟೇ ಅಲ್ವಾ. ಆ ಥರ ನಮ್ಮ SP ನಿಖಿಲ್ ಸರ್ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದಂಥ ಚಲವಾದಿ ಸಾಹೇಬರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಆಮೇಲೆ ನಮ್ಮ ಸುಪ್ರಸಾದ್ ಅವರು, ನಮ್ಮ AC ಅವರು, ನಮ್ಮ ADC ಅವರು, ನಿನ್ನೆ ನಮ್ಮ AC ಅವರು, ADC ಅವರಿಗೆಲ್ಲ ಫೋನ್ ಮಾಡಿ ಹೇಳಿದ್ದೀನಿ ನಾನು, ಮೇಡಮ್ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ನಿನ್ನೆ ಹೇಳಿದ್ದೀನಿ. ನಿಮಗೆಲ್ಲ ಫೋನ್ ಮಾಡಿ ಎಲ್ಲರೂ ನಮ್ಮ ವಿಜಯಲಕ್ಷ್ಮಿ ಮಾಡಿದ್ದಾರೆ. ನಮಗೆ ಮುಖ್ಯವಾಗಿ ಎಲ್ಲರ ಪರವಾಗಿ ನನ್ನನ್ನು ಇಬ್ಬರಿಗೆ ಸೇರಿಸ್ಕೊಂಡು ನಮ್ಮೆಲ್ಲರ ಪರವಾಗಿ ನಮ್ಮ DPS ಮುನ್ರಾಜನ್ ಅವರು ಬಂದಿದ್ದಾರೆ. ಅತಿ ಮುಖ್ಯವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ, ಕಲೆ ಎನ್ನುವುದು ನಮ್ಮ ಆಸ್ತಿ. ಆ ಕಲೆಯನ್ನು ತೋರಿಸಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಇವತ್ತು ಸರ್ಕಾರದಿಂದ ಇದಕ್ಕೆ ಹಣವನ್ನು ಕೊಟ್ಟು ಮಾಡಿದ್ದೀವಿ. ಕಲೆಗಳನ್ನ ನಾವು ಮರಿಬಾರ್ದು. ಯಾಕೆ ಮರಿಬಾರ್ದು ಅಂತ ಹೇಳಿದ್ರೆ, ಈಗ ನಮ್ಮ ಶಿವಪ್ರಸಾದನ ಹೇಳ್ತಾ ಇದ್ದೆ, ನಾನು ಒಂದು ಜಾತಿಯಲ್ಲಿ ಬಂದು ಒಂದು ಜಮೀನಿದೆ, 300 ಎಕರೆ ಜಮೀನಿದೆ. 100 acres ಫಾರೆಸ್ಟ್ ಇಟ್ಕೊಂಡಿದ್ದೀನಿ ಸರ್. 100 acres ಫಾರೆಸ್ಟ್ ಇದೆ. ಅವ್ರು ಹೇಳಿದೆ ಬೇಡ ಅಂತ ಹೇಳಿದ್ರೆ 100 acres ಫಾರೆಸ್ಟ್. ಒಂದು ದಿವಸಕ್ಕೆ
ಕಮ್ಮಿ ಅಂದ್ರೆ ಒಂದು 25ರಿಂದ 30 ಪಕ್ಷಿಗಳು ಮರಿ ಮಾಡ್ಕೊಂಡು ಹೋಗುತ್ತೆ ಆ ಜಾಗದಿಂದ ಆಚೆ. ಒಂದೇ ದಿವಸಕ್ಕೆ 25ರಿಂದ 30 ಪಕ್ಷಿಗಳು ಮರಿ ಮಾಡ್ಕೊಂಡು ಆಚೆ ಹೋಗುತ್ತೆ. ಎಲ್ಲಾ ವಿಧವಾದ ಹಣ್ಣುಗಳು, ಎಲ್ಲಾ ವಿಧವಾದ ಹಳೇದು ನಮ್ಮ ಪದ್ಧತಿ ಏನು ಆಯುರ್ವೇದಿಕ ಗಿಡಗಳಿತ್ತು ಎಲ್ಲಾ ಗಿಡಗಳನ್ನು ಇಟ್ಕೊಂಡಿದ್ದೀವಿ. ಆದ್ರೆ ಯಾರ್ಯಾರು ಬರಲಿ ಎಷ್ಟು ಬೇಕು ಹಣ್ಣು ಕಿತ್ಕೊಂಡು ತಿನ್ಬೋದು, ಅಲ್ಲಿಗೆ ತಗೊಂಡು ಹೋಗೋದಿಲ್ಲ, ನಾವು ತಗೊಂಡು ಬರೋದಿಲ್ಲ, ಪಕ್ಷಿಗಳಿಗೆ ಮಾತ್ರ ತಿನ್ಬೇಕು. ಯಾಕೆ ಇದನ್ನ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಾನೇ ಅಷ್ಟೊಂದು ದುಡ್ಡು ಹಾಕಿ ಅಷ್ಟು ಜಮೀನು ತಗೊಂಡು ಮಾಡ್ಬೇಕು ಅಂತ ಹೇಳಿದ್ರೆ, ಇವತ್ತು ನಮ್ಮ ಗುಬ್ಬಚ್ಚಿಗಿತ್ತು ಊರಲ್ಲಿ, ಇವತ್ತು ಕಾಣಿಸ್ತಾ ಇಲ್ಲ, ಎಲ್ಲರೂ ಗೊತ್ತಿಲ್ಲ. ಕಾರಣ ಬಂದು ಮೊಬೈಲ್ ಟವರ್, ಅದು ಇದು ಅಂತಾರೆ, ಸುಳ್ಳು. ಮೊಬೈಲ್ ಟವರ್ ಇಂದ ಯಾವ ಬೇರೆ ದೇಶಗಳೆಲ್ಲ ಎಲ್ಲ ಇದಾವೆ ಅಂದ್ರೆ ಇಲ್ಲಿ ಇರ್ಬೇಕಾಗಿತ್ತು. ನೀರಿನ ಸಮಸ್ಯೆಯಿಂದ ವಲಸೆ ಹೋಗ್ತವೆ ಅದು. ಆದ್ರೆ ನಮ್ಮ ಕಲೆಗಳು ಏನಿವತ್ತು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಮ್ಮ ಕಲೆಗಳಿದಾವೋ ಅದು ನಮ್ಮನ್ನ ಬಿಟ್ಟು ದೂರ ಹೋಗಬಾರದು ಅಂತ ಹೇಳಿದ್ರೆ ಇಂಥ ಕಾರ್ಯಕ್ರಮಗಳೆಲ್ಲ ನಾವು ಹಮ್ಮಿಕೋಬೇಕು. ಇಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಅದನ್ನ ಆ ಕಲೆಯನ್ನ ಪ್ರದರ್ಶನ ಮಾಡಿ ಆ ಕಲೆಯನ್ನು ಉಳಿಸ್ಕೊಳ್ಳೋ ಒಂದು ಕೆಲಸವನ್ನ ನಮ್ಮೆಲ್ಲರ ಜವಾಬ್ದಾರಿ, ನಮ್ಮದೇ ಜವಾಬ್ದಾರಿ ಅಲ್ಲ, ಕೋಲಾರ ಜಿಲ್ಲೆಯ ಎಲ್ಲ ನಾಗರಿಕ ಬಂಧುಗಳು, ಎಲ್ಲ ಅಧಿಕಾರಿ ವರ್ಗಗಳು ಇದು ಜವಾಬ್ದಾರಿ ಇರ್ತಾರೆ ನಮ್ಮೆಲ್ಲರಿಗೂ. ಈ ಕಲೆಗಳನ್ನ ಉಳಿಸ್ಕೋಬೇಕು. ನಾವು ಯಾವುದಾಗ್ಲಿ ಇದಕ್ಕೆ ಮುಂಚೆನೆ ಹೇಳಿದೆ ನಾನು, ಕೆರೆ, ರಾಜಕಾಲುವೆ, ಗುಂಡುತೋಪು, ತಿಕ್ಕುಂತಗಳು, ಕೆರೆಗಳು, ಕೋಡಿಗಳು ಇದನ್ನೆಲ್ಲ ನಾವು ಉಳಿಸ್ಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಕೆರೆ ಅನ್ನೋದನ್ನು ಬುಕ್ಕಲ್ಲಿ ನೋಡ್ಬೇಕಷ್ಟೇ, ರಾಜಕಾಲುವೆ ಅನ್ನೋದು ಬುಕ್ಕಲ್ಲಿ ನೋಡ್ಬೇಕಷ್ಟೇ. ಇವತ್ತು ಮನೆ ಪಕ್ಕದಲ್ಲಿ ಒಂದು ರಾಜಕಾಲುವೆ ಇದೆ, ಅದ ರಾಜಕಾಲುವೆ ಕಟ್ಕೊಂಡ್ಬಿಡ್ತೇವೆ, ನಾಳೆ ಹಾಗಲ್ಲ, ನಮ್ಮ ಕೈಯಿಂದ ಬದುಕೋದಕ್ಕಾಗೋದಿಲ್ಲ. ಅದೇ ರೀತಿ ಕಲೆಗಳನ್ನು ಎಲ್ಲ ಕಲೆಯವರೆಗೂ ಪ್ರೋತ್ಸಾಹ ಕೊಡಬೇಕು ಅನ್ನೋದೇ ಉದ್ದೇಶ. ಇವತ್ತಿನ ಒಂದು ಕಮಿಟಿ ಮಾಡಿದ್ದಾರೆ ನಮ್ಮ ಜಿಲ್ಲಾಧಿಕಾರಿಗಳು, ಒಂದು ಕಮಿಟಿ ಮಾಡಿದ್ರು. ಫುಡ್ ಕಮಿಟಿ, ಸ್ವಾಗತ ಕಮಿಟಿ, ವೇದಿಕೆ ಕಮಿಟಿ, ವೆಲ್ಕಮ್ ಕಮಿಟಿ ಇದೆಲ್ಲ ಮಾಡಿದ್ದಾರೆ. ಅಧಿಕಾರಿಗಳ ಜೊತೆಗೆ ನಮ್ಮ ಲೋಕಲ್ ಅಲ್ಲಿ ಇರ್ತಕ್ಕಂಥ ಎಲ್ಲರನ್ನ ಹಾಕಿ ಅವರನ್ನು ಅದ್ರ ಜೊತೆಗೆ ಹಾಕಿ ನೀವೆಲ್ಲರೂ ಸೇರಿ ಮಾಡಿ ಅಂತ, ಅಧಿಕಾರಿಗಳೇ ಸೇರಿ ಮಾಡಿರೋದಲ್ಲ, ಜೊತೆಗೆ ಒಂದು ಗ್ರೂಪ್ ಅನ್ನ ಮಾಡಿ, ಎಲ್ಲಾ ಗ್ರೂಪ್ಗಳು ಇದ್ದಾರೆ. ಇವಾಗೆಲ್ಲ ತುಂಬಾ ಅನೇಕ ಜನ ಇದ್ರು, ನೆನ್ನೆ ಎಲ್ಲ ಅಲ್ಲಿ ವೇದಿಕೆ ಮೇಲೆ ಇದ್ರು, ಎಲ್ಲರೂ ಸೇರಿ ಮಾಡೋಣ ಅಂತ. ಆ ರೀತಿಯಲ್ಲಿ ಖಂಡಿತವಾಗ್ಲೂ ಇಂಥ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹಿಸಬೇಕು. ಇದಕ್ಕೆ ಅಂತ ಒಂದು ನಾವಿವತ್ತು ನಮ್ಮ ರಂಗಮಂದಿರ ಇದೆ, ರಂಗಮಂದಿರದಲ್ಲಿ ವಾರಕ್ಕೊಂದು ಕಾರ್ಯಕ್ರಮ ಮಾಡಲಿ. ಒಬ್ಬೊಬ್ಬರು ಯಾರು ಇವಾಗ ಏನು ಕಲಾವಿದರಿದ್ದಾರೆ, ಕಲಾವಿದರು ಬಂದು ಯಾವತ್ತ ಟೆನ್ಷನ್ ಅಂತ ದಿವಸ ಇಂಥ ದಿವಸ ಕಾರ್ಯಕ್ರಮ ಇದೆ ಅಂತ ಹೇಳಿದ್ರೆ ನಾವೆಲ್ಲ ಬರ್ತೀವಿ, ಪ್ರೋತ್ಸಾಹಿಸ್ತೀವಿ, ನಾವೆಲ್ಲ ಜೊತೆಗಿರ್ತೀವಿ, ಜೊತೆಗಿದ್ದು ಪ್ರೋತ್ಸಾಹಿಸ್ತೀವಿ ಅಂತ ಹೇಳ್ತಾ, ಒಳ್ಳೆ ಕಾರ್ಯಕ್ರಮ, ತುಂಬಾ ಸಂತೋಷ ತಂದಿದೆ, ಒಳ್ಳೇದಾಗಿದೆ. ಇಂಥದನ್ನ ನಾವು ಮರೀದೆ ಕಾಪಾಡ್ಕೊಂಡು ಹೋದ್ರೆ ಫ್ಯೂಚರ್ಗೆ ನಾವೆಲ್ಲರೂ ಇದನ್ನೆಲ್ಲ ನೋಡ್ಬೋದು. ಆದ್ರೆ ಇದನ್ನೇನಾದ್ರೂ ಬಿಟ್ರೆ ನಾವು ಫ್ಯೂಚರ್ಗೆ ಈ ಕಥೆಗಳು, ಈ ಕಥೆಗಳು, ಆಮೇಲೆ ಬೇರೆ ಬೇರೆ ರೀತಿಯಂತ ತಮಟೆ ಕಲಾವಿದರು, ಹಾಡು ಕಲಾವಿದರು ಎಲ್ಲರೂ, ಇವಾಗ ನಮ್ಮ ಶಿವಪ್ರಸಾದನ್ನ ಹೇಳ್ತಾ ಇದ್ರಲ್ಲ, ಮಾಯ, ಎಲ್ಲ ಮಾಯ, ಕೆರೆ ಮಾಯ, ಮರ ಮಾಯ, ಬೆಟ್ಟ ಮಾಯ, ಗುಡ್ಡ ಮಾಯ, ಎಲ್ಲ ಮಾಯ. ಈ ದಾರಿನಲ್ಲಿ ಹೋಗ್ತಾ ಇದ್ದಾರೆ, ಬೆಟ್ಟಕ್ಕೆ ಬೆಂಕಿ ಇಟ್ಬಿಡ್ತಾರೆ, ಮಾಯ ಆಗ್ಬಿಡ್ತಾರೆ. ಏನಕ್ಕೆ ಇಡ್ತಾರೆ ಗೊತ್ತಿಲ್ಲ ಬೆಂಕಿ. ಆ ಥರ ಇದ್ದಾರೆ ನಮ್ಮ ಜನ. ಏನನ್ನು ತಿಳ್ಕೋಬೇಕು, ಯಾವುದು ಮಾಯ ಆಗಬಾರ್ದು, ಎಲ್ಲವನ್ನೂ ನಾವು ಕಾಪಾಡ್ಕೋಬೇಕು, ಎಲ್ಲವನ್ನೂ ಕಾಪಾಡ್ಕೋಬೇಕು. ಎಕ್ಸಾಂಪಲ್ ಲಾಸ್ಟ್ ಅಲ್ಲಿ ಒಂದು ಹೇಳ್ತೀನಿ. ಇವತ್ತು ಒಂದು ಎಳ್ನೀರು ಅಂಗಡಿ ಇದೆ, ಅಲ್ಲಿ ಎಳ್ನೀರು ಅಂಗಡಿ ಹತ್ರ ಹೋದ್ರೆ ಎಳ್ನೀರು ಪಾಪ ಮುಚ್ಚಿಟ್ಕೊಂಡು ಕಾಯ್ತಾ ಇರ್ತಾರೆ, ಯಾರು ಎಳ್ನೀರು ಬರ್ತಾರೆ. ಅದರ ಭಾರತ ನೋಡಿದ್ರೆ ಲೈನಲ್ಲಿ ನಿಂತ್ಕೊಂಡಿರ್ತಾರೆ. ಅಂದ್ರೆ ಎಳ್ನೀರು ಮರ್ಯಾದೆನೇ ಇಲ್ಲ, ಭಾರತ ಮಾತ್ರ ಮರ್ಯಾದೆ. ಅದು ಬೇಡ ನಮ್ಗೆ, ಬಾರ್ ಬೇಡ, ಅದು ಡೇಂಜರು. ಎಳ್ನೀರು ಕುಡೀರಿ, ಕಿಡ್ನಿ ಒಳ್ಳೆಯದು. ಕೋಲಾರ ನಂದಿನಿ ಮಜ್ಜಿಗೆ ಕುಡೀರಿ, ಹಾರ್ಟ್ಗೆ ಕಿಡ್ನಿಗೆ ತುಂಬಾ ಒಳ್ಳೆಯದು. ಅಂತ ಅದನ್ನು ಬಿಟ್ಟು ನಾವು ಬೇರೆ ಕಡೆ ಹೋಗಬಾರ್ದು, ಅದನ್ನೆಲ್ಲ ಕಾಪಾಡ್ಕೋಬೇಕು. ಇವತ್ತಿನ ವೇದಿಕೆಯಲ್ಲಿ ನೀವೆಲ್ಲರೂ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದೀರಿ ಅಂತ ತಿಳ್ಕೋಬೇಕಾದ್ರೆ ಒಂದೇ ಒಂದು ನೀರಿನ ಬಾಟಲ್, ಪ್ಲಾಸ್ಟಿಕ್ ಬಿಟ್ಟು ಗ್ಲಾಸಿನ ಬಾಟಲ್ನ ಯೂಸ್ ಮಾಡಿದ್ವಿ. ಕರೆಕ್ಟಾ ಸರ್? ಪ್ಲಾಸ್ಟಿಕ್ ಬಿಟ್ಟು ಗಾಜಿನ ಬಾಟಲ್ನ ಯೂಸ್ ಮಾಡಿದ್ವಿ. ಇವತ್ತು ಇಲ್ಲೇ ತಿಳ್ಕೋಬೇಕು, ವೇದಿಕೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ. ಪ್ಲಾಸ್ಟಿಕ್ ಅನ್ನ ನಿರ್ಮೂಲನೆ ಮಾಡಬೇಕು. ಒಂದು ಪ್ಲಾಸ್ಟಿಕ್ ಬಾಟ್ಲು ಮಣ್ಣಲ್ಲಿ ಬಿದ್ದರೆ ಅದು ಕರಗೋದಕ್ಕೆ 800ರಿಂದ 1000 ವರ್ಷ ಆಗುತ್ತೆ. ಯಾರಾದ್ರೂ ಗೊತ್ತಾ ಇದು? ಕರಗೋದೇ ಇಲ್ಲ ಅದು. ಅದರಿಂದ ಗಾಜಿನ ಬಾಟ್ಲಿ ಇಟ್ಟಿದ್ದಾರೆ. ಅದರಿಂದ ಪ್ಲಾಸ್ಟಿಕ್ ಅನ್ನ ನಿರ್ಮೂಲನೆ ಮಾಡಬೇಕು, ಸಂಸ್ಕೃತಿ ಕಲೆಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತಾ, ಎಲ್ಲರಿಗೂ ಕೋಲಾರಿನ ಜಿಲ್ಲೆಯ ಜನತೆಗೆ ಶುಭ ಸಂಜೆಯ ಶುಭಾಶಯಗಳನ್ನು ಹೇಳ್ತಾ, ಎಲ್ಲ ನಮ್ಮ ಅಧಿಕಾರಿ ವರ್ಗದವರು, ಎಲ್ಲ ತಹಸೀಲ್ದಾರ್ ಇದ್ದಾರೆ, ಕೋಲಾರ, ಮುಳಬಾಗಲ್, ಶ್ರೀನಿವಾಸಪುರ, ಬಂಗಾರಪೇಟೆ, ಮಾಲೂರು, ಎಲ್ಲ ತಹಸೀಲ್ದಾರ್ಸು ಬಂದಿದ್ದಾರೆ. ಎಲ್ಲರಿಗೂ ಇಷ್ಟೊತ್ತಲ್ಲಿ ಅವರಿದ್ದು ಕೆಲಸವನ್ನು ಮಾಡಿ ಎಲ್ಲ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.